ಕನ್ನಡ ವಾಹಿನಿಗೆ ಸ್ವಾಗತ. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ನಿನ್ನೆ ಮಧ್ಯಾಹ್ನ ಮುಸ್ಲಿಂ ಜಮಾತ್ ಮತ್ತು ನೌಜವಾನನೆ ಹಲೆ ಸುನ್ನತ್ ವತಿಯಿಂದ ಶಾಂತಿ ಮತ್ತು ಸಂಭ್ರಮದಿಂದ ಈದ್ ಮಿಲಾದ್ ನಬಿ ಆಚರಿಸಲಾಗಿದೆ. ಪಟ್ಟಣದ ಜಾಮಿಯಾ ಮಸೀದಿ ಸರ್ಕಲ್ದಿಂದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಲಾಗಿದೆ. ಪೈಗಂಬರ್ ಹಜರತ್ ಮಹಮ್ಮದ್ ರವರ ಹುಟ್ಟಿದ ದಿನದ ಅಂಗವಾಗಿ ಮುಸ್ಲಿಂ ಬಾಂಧವರಿಂದ ಸಾವಿರ ಜನರಿಗೆ ಹಣ್ಣು ಹಂಪಲು ತಂಪಾದ ಪಾನೀಯಗಳ ಹಂಚಿಕೆ ಮಾಡಲಾಗಿದೆ. ಜುಲೂಸ್ ಮೆರವಣಿಗೆಯಲ್ಲಿ ವಿಶೇಷವಾಗಿ ಗೋಡೆಕೆರೆ ಮಠದ ಶ್ರೀಗಳು ಮತ್ತು ತಮ್ಮಡೇಹಳ್ಳಿ ಮತ್ತು ಕುಪ್ಪೂರು ಮಠದ ಶ್ರೀಗಳು, ಪಟ್ಟಣದ ಪುರಸಭಾ ಸದಸ್ಯರು, ಎಲ್ಲ ಪಕ್ಷದ ಮುಖಂಡರು ಜುಲೂಸ್ ಮೆರವಣಿಗೆಯಲ್ಲಿ ಬಂದು ಸಾಥ್ ಕೊಟ್ಟಿದ್ದಾರೆ. ಜುಲೂಸ್ ಶಾಂತಿಯುತವಾಗಿ ನಡೆಸಲು ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಸಂಜೆ ಸುಮಾರು 5 ಗಂಟೆಗೆ ಈ ಜುಲೂಸ್ ಶಾಂತಿ ಮತ್ತು ಸೌಹಾರ್ದತೆಯಿಂದ ಯಶಸ್ವಿಯಾಗಿದೆ. ಇವತ್ತು ಶ್ರೀಗಳವರು ಹೇಳಿದಂತೆ ಅಲ್ಲಿಂದಲೂ ತುಂಬ ಉತ್ಸುಕತೆಯಿಂದ ಯುವಕರು ಬಹಳ ಸಂಘಟನೆಯಿಂದ ಈ ಒಂದು ಕಾರ್ಯವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗೆಯೇ ಅಷ್ಟೊಂದು ಮಂದಿ ಇಸ್ಲಾಂ ಧರ್ಮೀಯರಿದ್ದಾರಲ್ಲ, ಇಲ್ಲಿ ಬಂದು ನೋಡ್ರಿ ಯಾವ ಇಲ್ಲದೆ ಎಲ್ಲ ಹೋಗ್ಬಿಟ್ರು, ಬಾರ್ಡರ್ ಇಟ್ಬಿಟ್ರು ಹೋಗ್ಬಿಟ್ರು. ಎಲ್ಲರೂ ಕೂತ್ಕೋಬೇಕಾಯ್ತು. ಏಕೆಂದರೆ ಮೊಹಮ್ಮದ್ ಪೈಗಂಬರವರು ಸುಮಾರು 1500 ವರ್ಷಗಳ ಹಿಂದೆ ಈ ಒಂದು ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಬೇಕಾದ್ರೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಅಂದರೆ 1500 ವರ್ಷಗಳ ಹಿಂದೆಯೇ ಇಸ್ಲಾಂ ಧರ್ಮ ಇತ್ತು. ಆದರೂ ಸಹ ಪೈಗಂಬರವರು ಅದಕ್ಕೆ ಒತ್ತು ನೀಡಿ ಎಲ್ಲ ಇಸ್ಲಾಂ ಬಾಂಧವರನ್ನು ಒಗ್ಗೂಡಿಸಿ ಈ ಒಂದು ಧರ್ಮ ಸ್ಥಾಪನೆ ಮಾಡಿದೆ. ಇಸ್ಲಾಂ ಅಂದರೆ ಶಾಂತಿ, ಶಾಂತಿಯುತೆಯಿಂದ ನಡೆದುಕೊಳ್ಳಬೇಕು ಅಂತ ಹೇಳಿ ಇಸ್ಲಾಂ ಅವರು ಗುರುಗಳಾಗಿ ಪೈಗಂಬರವರು ಪ್ರತಿಯೊಬ್ಬರಿಗೂ ಹೆಣ್ಣು ಮಕ್ಕಳಾದಿಯಾಗಿ ಸ್ವಾತಂತ್ರ್ಯವನ್ನು ಕೊಟ್ಟರು. 1500 ವರ್ಷಗಳ ಹಿಂದೆಯೇ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಆದರೆ ಆ ಒಂದು ಸ್ವಾತಂತ್ರ್ಯತೆಯನ್ನು ಅದು ಉಳಿಸಿಕೊಳ್ಳೆ ಅದು ಬೇರೆ ಬೇರೆಯೇ. ಈಗ ಶುಭ ಕಾರ್ಯಗಳಲ್ಲಿ ದೇವರ ಈ ಒಂದು ಮಸೀದಿಯ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹ ಸೇರಿ ಗಂಡು ಮಕ್ಕಳಿಗೆ ಎಷ್ಟು ಅಧಿಕಾರವಿದೆಯೋ ಅಷ್ಟು ಹೆಣ್ಣು ಮಕ್ಕಳಿಗೆ ಅಧಿಕಾರವನ್ನು ಕೊಡಬೇಕು ಅಂತೇಳಿ ಪೈಗಂಬರವರು ಅವಾಗಲೇ 1500 ವರ್ಷಗಳ ಹಿಂದೆಯೇ ಪ್ರಯತ್ನ ಪಟ್ಟರು. ಆದರೂ ಸಹ ನಮ್ಮ ದೇಶದ ಇತಿಹಾಸವನ್ನು ನೋಡಿದಾಗ ಭಾರತದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಇಡೀ ಪ್ರಪಂಚದಲ್ಲಿ ಕ್ರಿಶ್ಚಿಯನ್ನರು ಮೊದಲಿಗರಾಗಿದ್ದಾರೆ. ಎರಡನೇಲಿ ಇಸ್ಲಾಂ ಧರ್ಮೀಯರು 2ನೇ ಸ್ಥಾನದಲ್ಲಿದ್ದಾರೆ. ಹಿಂದೂಗಳು 3ನೇ ಸ್ಥಾನದಲ್ಲಿದ್ದಾರೆ. ಹೀಗಿರುವಾಗ ಪ್ರಪಂಚದಾದ್ಯಂತ ಮುಸ್ಲಿಮರು 2ನೇ ಸ್ಥಾನದಲ್ಲಿದ್ದಾರೆ ಅಂತಂದರೆ ಅನೇಕ ದೇಶ, ಅರಬ್ ಕಂಟ್ರಿಗಳಿರ್ಬೋದು, ಅಲ್ಲೆಲ್ಲ ಎಲ್ಲ ಕಡೆಯಲ್ಲೂ ಸಹ ಇರಾನ್, ಇರಾಕ್ ಇರ್ಬೋದು, ಅಲ್ಲೆಲ್ಲ ಸಹ ಮುಸ್ಲಿಂ ಬಾಂಧವರು ಜಾಸ್ತಿ ಇದ್ದಾರೆ. ಈ ಮೊಹಮ್ಮದ್ ಪೈಗಂಬರವರು ಸೌದಿ ಅರೇಬಿಯಾದಲ್ಲಿ ಜನಿಸಿ ಕೊನೆಗೆ ಅಲ್ಲಿಯೇ ಹೋಗಿ ಅವರು ಸಾಹಿತ್ಯವನ್ನು ಹೊಂದುತ್ತಾರೆ. ಅಂತ ಆ ಒಂದು ವೇಳೆಯಲ್ಲಿ ಪೈಗಂಬರವರು ಸಾಕಷ್ಟು ಏನು ಇಸ್ಲಾಂ ಧರ್ಮೀಯರಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾರೆ. ವಿಗ್ರಹಾರಾಧನೆಯನ್ನು ಪೈಗಂಬರವರು ಖಂಡಿಸ್ತಾರೆ. ಇಸ್ಲಾಂ ಧರ್ಮೀಯರು ಯಾವುದೇ ವಿಗ್ರಹವನ್ನು ಪೂಜೆ ಮಾಡಬಾರದು, ಯಾವ ದೇವಾಲಯಗಳಿಗೂ ಕೈ ಮುಗಿಯಬಾರದು ಅಂಥೇಳಿ ಪೈಗಂಬರವರು ಆಜ್ಞೆ ಮಾಡ್ತಾರೆ. ಇವತ್ತಿನವರೆಗೂ ಸಹ ಆ ಒಂದು ಪೈಗಂಬರವರು ಹಾಕಿಕೊಟ್ಟಂತಹ ಒಂದು ಮಾರ್ಗ, ಅವರ ತತ್ವಗಳನ್ನು ಇವತ್ತು ಇಸ್ಲಾಂ ಬಾಂಧವರನ್ನು ಅದನ್ನು ಪಾಲಿಸಬೇಕಾಗುತ್ತೆ. ಮತ್ತು ಇಸ್ಲಾಂ ಧರ್ಮದಲ್ಲಿ ಪೈಗಂಬರ್ ಏನು ಹೇಳ್ತಾರೆ ಅಂತಂದರೆ, ನೀವು ಸಾಲ ಬಡ್ಡಿ ಕೊಟ್ಟರೆ ಅದನ್ನು ಬಡ್ಡಿ ವಸೂಲಿ ಮಾಡೋಂಗಿಲ್ಲ, ಅದು ಮಹಾ ಅಪರಾಧ ಅಂತೇಳಿ ಪೈಗಂಬರ್ ಅವಾಗಲೂ ಹೇಳಿರ್ತಾರೆ. ಇವತ್ತು ಸಹ ಸುಮಾರು ಇಸ್ಲಾಂ ಧರ್ಮೀಯರಲ್ಲಿ ದುಡಿದಂಥ ಹಣವನ್ನು 10% ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.